ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ 3ನೇ ವರ್ಷದ ವಿದ್ಯಾರ್ಥಿಗಳ ರಿಸಲ್ಟ್ ಅಂತೂ ಅನೌನ್ಸ್ಮೆಂಟ್ ಆಯಿತು. ಆದರೆ 1ನೇ ವರ್ಷದ ಮತ್ತು 2ನೇ ವರ್ಷದ ರಿಸಲ್ಟ್ಸ್ ಪೆಂಡಿಂಗ್ ಇದೆ. ಸೊ ಅದರ ಬಗ್ಗೆ ಈ ಒಂದು ವಿಡಿಯೋ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀವಿ. 2ನೇ ವರ್ಷ ಮತ್ತು 1ನೇ ವರ್ಷದ ರಿಸಲ್ಟ್ ಬಗ್ಗೆ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಬಟ್ ಅಫಿಷಿಯಲಿ ಅಂದರೆ ಪ್ಯಾರಾಮೆಡಿಕಲ್ ಬೋರ್ಡ್ ಕಡೆಯಿಂದ ಯಾವುದೇ ಥರದಂಥ ಕನ್ಫರ್ಮ್ ಆದಂಥ ಡೇಟನ್ನು ಇಶ್ಯೂನವರಿಗೆ ಮಾಡಿಲ್ಲ. ಆದರೆ ಪ್ರತಿ ವರ್ಷದಂತೆ ಪ್ಯಾರಾಮೆಡಿಕಲ್ 3ನೇ ವರ್ಷದ ರಿಸಲ್ಟ್ ಬಂದ 2 ದಿನಕ್ಕೆ 2ನೇದು ಮತ್ತು 1ನೇ ವರ್ಷದ ರಿಸಲ್ಟ್ ಬರ್ತಿತ್ತು. ಬಟ್ ಇವಾಗ ಹಂಗೆ ನೋಡಿದರೆ ಇವತ್ತಿಗೆ ಫಸ್ಟ್ ಮತ್ತು ಸೆಕೆಂಡ್ ಇಯರ್ದು ರಿಸಲ್ಟ್ ಬರಬೇಕಿತ್ತು, ಇವತ್ತೇ ಬರಬೇಕಿತ್ತು. ಬಟ್ ಏನಾದರೂ ಚೇಂಜಸ್ ಇರ್ಬೋದು. ಬಟ್ ಮೂಲತಃ ಯಾಕೆ ಲೇಟು ಅಂತ ನೋಡಿದಾಗ ಸ್ವಲ್ಪ ಟೆಕ್ನಿಕಲು ಮತ್ತು ತುಂಬ ಏನಂದರೆ ಡಾಟಾ ಜಾಸ್ತಿ ಇರೋದ್ರಿಂದ 2ನೇ ವರ್ಷ ಮತ್ತು 1ನೇ ವರ್ಷದಲ್ಲಿ ಈ ವರ್ಷ ಜಾಸ್ತಿ ಅಡ್ಮಿಷನ್ ಆಗಿ ಆ ಒಂದು ಡಾಟಾಗಳನ್ನು ಬ್ಯಾಲೆನ್ಸ್ ಮಾಡೋ ಸಲುವಾಗಿ ಮೇ ಬಿ ಒಂದು ಕೋಡಿಂಗ್ ಮಾಡೋ ಸಲ ಲೇಟ್ ಆಗಿರ್ಬೋದು ಅಷ್ಟೇ. ಅದು ಯಾವಾಗ ಬರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ನಾಳೆ ಮಾರ್ನಿಂಗ್ ತನಕನೂ ಹೇಳ್ಬೋದು ಅಷ್ಟೇ. ಯಾಕಂತಂದರೆ ನನಗೆ ಕೂಡ ಕನ್ಫರ್ಮ್ ಆದಂಥ ಡೇಟ್ ಸಿಗ್ತಾ ಇಲ್ಲ. ಕೇಳಿದರೆ ಏನು ಹೇಳ್ತಾ ಇದ್ದಾರೆ, ಸ್ವಲ್ಪ ತಡವಾಗ್ಬೋದು, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಕನ್ಫರ್ಮ್ ಆಗಿ ಡೇಟ್ ಬೇಕಂದರೆ ನಾಳೆ ತನಕ ನಂಗೆ ವೇಟ್ ಮಾಡಬೇಕಾಗತ್ತೆ. ನಾಳೆಗೆ ಮಾರ್ನಿಂಗ್ ತನಕ ನಾನು ಟ್ರೈ ಮಾಡ್ತೀನಿ 100% ಹೇಳೋಕ್ಕೆ ಹೋಗೋದಿಲ್ಲ. ನಾಳೆ ತನಕ ಮಾರ್ನಿಂಗ್ ಅಥವಾ ಮಧ್ಯಾಹ್ನ ತನಕ ನಿಮಗೆ ಕ್ಲಾರಿಟಿ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ ರಿಸಲ್ಟ್ ಯಾವಾಗ ಬರ್ಬೋದು ಅಂತ.